ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಂತೂ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಂದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬಾಳೆಕಾಯಿ ಹಾಕಿ ಒಂದು ಡಿಫ್ರೆಂಟಾಗಿ ರೈಸ್ ಐಟಮ್ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ರೈಸ್ ಐಟಮ್ ಇದೆ. ಸೊ ಇದು ಲಂಚ್ ಬಾಕ್ಸ್ಗೆ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನ್ ಕಡಲೆಬೇಳೆನೂ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಯಾವುದೇ ರೀತಿ ಖಾರದ ಪುಡಿ, ಗರಂ ಮಸಾಲ ಏನು ಯೂಸ್ ಮಾಡಲ್ಲ. ಫ್ರೆಶ್ ಆಗಿ ಅವಾಗೆ ಮಸಾಲೆನ ಹುರಿದ್ಬಿಟ್ಟು ಪುಡಿ ಮಾಡಿ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಒಂದು 2 ನಿಮಿಷ ಹದವಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ 2 ಒಣಗಿದ ಮೆಣಸಿನ್ಕಾಯಿ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಣಸುಕಾಳು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಅಷ್ಟು ಒಂದೇ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಪೌಡ್ರ್ ಮಾಡಿ ಇಟ್ಕೋಬೋದು, ಆದರೆ ಅವಾಗವಾಗ ಮಾಡಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ಇದಕ್ಕೆ 1/4 ಟೀ ಸ್ಪೂನ್ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಎಳ್ಳು ಹಾಕಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಿ. ಆನಂತರ ಇದು ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದು ತಣ್ಣಗಾಗೋಷ್ಟರಲ್ಲಿ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ 1/4 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಾಳೆಕಾಯಿ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಬದಲಾಗಿ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಗೋಡಂಬಿ, ಕಡಲೆ ಬೀಜ ಸಹನೂ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಗ್ಗರಣೆಗೆ 2 ಒಣಗಿದ ಮೆಣಸಿನ್ಕಾಯಿ, ಮತ್ತು ನೀವು ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು 5-6 ಬೆಳ್ಳುಳ್ಳಿ ಪೀಸ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ಮು ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು, ಡಿಫ್ರೆಂಟ್ ಫ್ಲೇವರ್ ಟೇಸ್ಟ್ ಕೊಡುತ್ತೆ. ಅದು ಫ್ರೈ ಆಗೋ ಟೈಮಿಗೆ ಇಲ್ಲಿ ನಾನು ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ನಿಮಗೆ ಬೇಯೋದಕ್ಕೆ ಈಸಿ ಆಗುತ್ತೆ. ಇದು ಆಲೂಗಡ್ಡೆ ಎಷ್ಟು ತಗೊಳ್ಳೋ ಅಷ್ಟು ಟೈಮ್ ತೊಗೊಳ್ಳಲ್ಲ, ಇದು ಬೇಗನೆ ಕ್ವಿಕ್ಕಾಗಿ ಬೇಯುತ್ತೆ. ಅದೇ ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸಬೇಕಾಗುತ್ತೆ. ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ ಹಿಂಗು, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಆವಾಗ ನಿಮಗೆ ತರಕಾರಿ ಅನ್ನೋದು ಬೇಗನೆ ಕೂಡ ಬೇಯುತ್ತೆ, ಮತ್ತು ಅದೇ ಥರ ತುಂಬ ಸಾಫ್ಟಾಗಿರಲ್ಲ, ನಮಗೆ ಊಟದ ಜೊತೆ ಒಂದೊಂದು ಪೀಸ್ ಸಿಗುತ್ತೆ, ಆ ಥರ ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ನೀವು ಸಪ್ರೇಟಾಗಿ ಬಾಳೆಕಾಯಿ ಪಲ್ಯ ಮಾಡೋದಾದರೆ ಇದೇ ಥರ ಮಾಡಿಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಕೂಡ ಇಳಿಸ್ಕೊಬೋದು. ಈಗ ಇದು ಫ್ರೈ ಆಗ್ತಾ ಇರಲಿ, ಆವಾಗವಾಗ ಸೌಟಿಂದ ತಿರುಗಿಸ್ಕೊಡ್ತಾ ಇರಿ. ಇಲ್ಲಿ ನಾನು ಏನು ಹುರಿದಿಟ್ಟಿದ್ನಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಒಣಗಿದ ಮೆಣಸಿನ್ಕಾಯಿ, ಇದನ್ನು ಹಾಕ್ಕೊಂಡು ಸ್ವಲ್ಪ ರವೆ ಥರ ಪುಡಿ ಮಾಡ್ಕೊಂಬರ್ತೀನಿ. ತುಂಬ ನುಣ್ಣಗಲ್ಲ, ಸ್ವಲ್ಪ ರವೆ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ನಾನು ಎಷ್ಟು ಮಾಡಿದ್ದೀನೋ ಅಷ್ಟು ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗೂ ಒಂದೇ ಥರ ಸೋನಾ ಮಸೂರಲ್ಲಿ ಅಕ್ಕಿ ಮಾಡೋದ್ರಿಂದ ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿಲ್ಲ ಅಂತ ಬಾಸುಮತಿ ಅಕ್ಕಿನಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಡೆ ನೋಡ್ತಾ ಇರ್ಬೋದು, ಬಾಳೆಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಸಾಫ್ಟಾಗೂ ಬೆಂದಿದೆ. ಈಗ ಇದಕ್ಕೆ ನಾನು ಆಲ್ರೆಡಿ ಅನ್ನ ಮಾಡಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಫ್ರೆಶ್ ಆಗಿ ಬಿಸಿ ಅನ್ನಕ್ಕೂ ಮಾಡ್ಕೋಬೋದು, ಅಥವಾ ನೀವೇನಾದರೂ ಅನ್ನ ಉಳಿದಿದೆ ಈ ಥರ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ಮಾಡ್ಕೊಂಡು ತಿನ್ಬೇಕಂದ್ರೂ ಮಾಡ್ಕೊಂಡು ತಿನ್ಬೋದು, ಅಥವಾ ಲಂಚು ಕೂಡ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರೋಂಥ ಸ್ನ್ಯಾಕ್ಸ್ ಇಟ್ಕೊಂಡು ಸೊ ಧಾರಾಳವಾಗಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಈ ಪೌಡರ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ 2 ನಿಮಿಷವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ರೈಸ್ ಬಂದ್ಬಿಟ್ಟು ಬಾಸುಮತಿ ಅಕ್ಕಿ ಅಂತಲ್ಲ, ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದರಲ್ಲೂ ಮಾಡ್ಕೋಬೋದು, ಅಥವಾ ರಾತ್ರಿ ಉಳಿದಿರೋ ಅನ್ನದಲ್ಲಿ ಕೂಡ ನೀವು ಬೆಳಗ್ಗೆ ಮಾಡ್ಕೊಂಡು ತಿನ್ಬೋದು. ಸೊ ತರಕಾರಿ ಅನ್ನೋದು ನಿಮ್ಗೆ ಇಷ್ಟವಾಗಿರೋದ್ರಲ್ಲಿ ಕೂಡ ಮಾಡ್ಕೊಬೋದು. ಸೊ ಯಾವಾಗ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಿಕೊಡಿ, ಖಂಡಿತ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಒಂದು ಡಿಫ್ರೆಂಟ್ ಟೇಸ್ಟ್ ಕೇಳ್ತಾರಲ್ವ, ಸೊ ಅವಾಗ ಈ ಥರ ಒಂದು ಮಾಡಿಕೊಡಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. ತುಪ್ಪ ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು ಸೊ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನನಗೆ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊಳ್ಳೋಣ. ಸೊ ಇದನ್ನು ನಾನು ಹೇಳ್ದಂಗೆ ಇದನ್ನು ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವೇನಾದರೂ ಲಂಚ್ ಬಾಕ್ಸ್ ಕೊಡೋದಾದರೆ ಇದಕ್ಕೆ ಚಟ್ನಿ ಅಥವಾ ಏನಾದರೂ ಗ್ರೇವಿ ಅಥವಾ ಏನಾದರೂ ಒಂದು ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಜೊತೆಗೆ ಸೂಪರಾಗಿರುತ್ತೆ ಕಾಂಬಿನೇಷನು. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೆ ತರಕಾರಿಗಳು ಆಪ್ಷನಲ್ಲಾಗಿ ಹೇಳಿದ್ದೀನಿ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಪನ್ನೀರ್, ಆಲೂಗಡ್ಡೆ ಅಥವಾ ಕ್ಯಾಪ್ಸಿಕಮ್ ಏನಾದರೂ ಯೂಸ್ ಮಾಡ್ಕೋಬೋದು. ಖಂಡಿತ ಇವತ್ತಿನ ರೆಸಿಪಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.